ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಿಂದೂ ಹುಡುಗಿಯರಿಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ? ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿನ ಅವ್ರನ್ನ ಹದ್ದು ಬಸ್ನಾಗ ಇಡಾಕ್ತಿಲ್ಲ, ತಂದೆ ತಾಯಿ ಸರಿಯಾಗಿ ಬುದ್ಧಿ ಹೇಳಾಕತ್ತಿಲ್ಲ. ಈಗ ಗಾಂಜಾ, ಡ್ರಗ್ಸ್, ಹುಡುಗರು ಅಷ್ಟೇ ಅಲ್ಲ, ಹುಡುಗಿಯರು ಕೂಡ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅದಕ್ಕೆ ಹೆಣ್ಮಕ್ಳು ಒಳಗೆ ಎಜುಕೇಶನ್ ಮಾಡಕ್ಕೆ ಏನಾದ್ರು ಇಲ್ಲ ಈಗ ನೀವು ಹೇಳಿದ್ದೀರ ಅದ್ರೊಳಗೆ ಒಂದು ಬಂತು, ಪಾಲಕರು ಅವ್ರ ತಂದೆ ತಾಯಿಯರು ಮೊದಲನೇ ತಪ್ಪಿತಸ್ಥರು. ಯಾಕೆಂದರೆ ಅವಳು ಏನು ಬೇಡ್ತಾಳೆ ಅದನ್ನೆಲ್ಲ ಕೊಡ್ತಾ ಹೋಗ್ತಾರೆ ಅವರು. ಸೊ ಕೊಡ್ತಾ ಹೋಗಿ ಕೊಡಿ, ಅವಳು ಶಿಕ್ಷಣ ತಗೋಬೇಕು, ಅವಳು ಚೆನ್ನಾಗಿರಬೇಕು, ಓದಬೇಕು ಅಂತನ್ನುವಂಥದ್ದು ಯಾರ್ದು ಅದರೊಳಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಸೇಫ್ಟಿ ದೃಷ್ಟಿಯಿಂದ ತಂದೆ ತಾಯಿ ಮುಂದಿಂದು ಏನು ಅನ್ನೋದು ವಾರಕ್ಕೊಂದ್ಸಲ ಆದರೂ ಕಾಲೇಜ್ಗೆ ಹೋಗ್ಬೇಕು, ಅವ್ರ ಮೊಬೈಲ್ ಅಟ್ಲೀಸ್ಟ್ ಒಂದ್ಸಲ ನೋಡಬೇಕು. ಬರೀ ಹುಡುಗಿದಷ್ಟೇ ಅಲ್ಲ, ಹುಡುಗಂದು ನೋಡ್ಬೇಕು. ನಾನು ಹೇಳೋದು ಹುಡುಗಂದು ಕೂಡ ಅಂತ ತಮ್ಮ ಮಕ್ಕಳ ಭವಿಷ್ಯ ತಮ್ಮ ತಂದೆ ತಾಯಿಯಿಂದನೇ ಪ್ರಾರಂಭ ಆಗತ್ತೆ. ಇನ್ನು ಹುಚ್ಚು ವಯಸ್ಸು, ಆ ವಯಸ್ಸಿನ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂಥ ಅನಾಹುತಗಳು. ನಿಮಗೆ ಇನ್ನೊಂದು ಬಹಳ ಆಘಾತಕಾರಿ ಅಂತ ನಾನು ಹಿಂದೆ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರು ನಗರದಲ್ಲಿ 32 ಪಬ್ಗಳ ಎದುರುಗಡೆಗೆ ಬೋರ್ಡ್ಗಳಿದ್ದಾವೆ. ಏನು ಬೋರ್ಡ್ಗಳು ಅಂತಂದರೆ, ಶನಿವಾರ ಮತ್ತು ಭಾನುವಾರ ಬಿಟ್ಟು ಉಳಿದ 5 ದಿನ ಎಲ್ಲ ಹುಡುಗಿಯರಿಗೆ ಫ್ರೀ ವೈನ್, ಎಷ್ಟು ಬೇಕಾದಷ್ಟು ಕುಡಿಬೋದು, ಯಾವುದೇ ಬ್ರ್ಯಾಂಡದ್ದು ಕುಡಿಬಹುದು ಅಂತ ಹೇಳಿ ಬೋರ್ಡ್ ಹಾಕಿದಾರ್ರಿ. ಬೋರ್ಡ್ ಅಂದರೆ ಯಾವ ಮಟ್ಟಕ್ಕೆ ಈ ಪಬ್ಗಳ, ನಾನು ಒಂದು ಸಲ ದಾಳಿ ಮಾಡೇ ನಮ್ದು ಸಾಕಾಯ್ತು. ನಮಗೆ ವರ್ಷಗಟ್ಟಲೆ ನನ್ನನ್ನು ತಿರುವ್ಯಾಡಿ ಹೋದ್ರು. ಅದು ಈಗ 32 ಪಬ್ ನನ್ನ ಕಡೆ ದಾಖಲೆ ಇದೆ. ಏನು ಸರ್ಕಾರ ರಾತ್ರಿ ಇಡೀ ಎಲ್ಲ ಪಬ್ ಮಾಡಿ ಪರ್ಮಿಷನ್ ಕೊಡ್ತಾರೆ. ಕುಡಿದು ಸಾಯ್ರಿ, ಹಾಳಾಗ್ರಿ, ರೇಪ್ ಆಗಲಿ ಏನು ಅಂದ್ರೆ, ನಾನು ಅದಕ್ಕೆ ರಾಜಕಾರಣಿಗಳು ಬಹಳ ಮಹತ್ವದ ಪಾತ್ರ ಇದೆ. ಬರೇ ಬೊಗಳೆ ಬಿಟ್ಕೊಂಡು ನೀವು ಇವ್ರ ಮೇಲೆ ಅವ್ರ ಮೇಲೆ ಮಾತಾಡ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಗಂಭೀರವಾಗಿ ಆಳಕ್ಕೆ ಹೋಗಿ ಏನು ಮಾಡಬೇಕು, ಸೇಫ್ಟಿ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂತ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ನಮ್ಮಂಥವ್ರು ಸಹಾಯ ಮಾಡ್ರಿ. ಅದೂ ಇಲ್ಲ. ನಾವೇ ಕೇಸ್ ಹಾಕೊಳ್ಳೋದು, ನಾವೇ ಮತ್ತೆ ಜೈಲಿಗೆ ಹೋಗೋದು. ಈಗ ಮೊನ್ನೆ ನೇಹಾ ಪ್ರಕರಣದಲ್ಲಿ ಏನು ದೊಡ್ಡದಾಗಿ ಬಂದರು. ಈಗ ನಾಳೆ ರಿಸಲ್ಟ್ ಆದ ನಂತರ ಒಂದು ಫೋನ್ ಮಾಡ್ತೀವಿ ನಾವು, ಹುಬ್ಬಳ್ಳಿಯವರು, ಒಬ್ಬ MP ಒಬ್ಬ MLA ಎತ್ತದ ನೋಡೋಣ, ಬರೋದಿಲ್ಲ ಅವರು. ಇಲ್ಲಿ ತನಕ ನಮ್ಮ ಅನುಭವ ಇದೆ, ಬುರುಡೆ ಮಾತಾಡೋದು ಅಷ್ಟೇ ಇವರು. ಸೊ ಅದನ್ನ ಇನ್ನು ಬಿಡುದಿಲ್ಲ. ಇನ್ನು ಬುರುಡೆ ಎಲ್ಲ ನಿಮ್ಮ ಮನೆ ಮುಂದೆ ಕೂತ್ಕೊಳ್ತೀವಿ, ನಿಮ್ಮ ಮನೆ ಮುಂದೆನೆ ನಿಮ್ಮ ಅಬ್ರು ಕಳಿತೀವಿ. ಈಗ ಇನ್ನು ಬಿಡುದಿಲ್ಲ. ಪುಕ್ಕಟ್ಟೆ ಗೆಲ್ತು. ಅಯ್ಯೋ, ನೀವು ಎಲ್ಲಿದ್ದೀರಿ? ಗದ್ದಿಗೌಡರು ಇದಲ್ಲ ನಮ್ಮ ಬಾಗಲಕೋಟ, ಅವ್ರ ಮನೆ ಮುಂದೆ ಹೋಗಿ ಕೂತೀವಿ. ಬಾಗಲಕೋಟ ಹುಡುಗಿನ ವಾಪಸ್ ತರೋವರೆಗೆ ಹೇಳೋದಿಲ್ಲ ಅಂತೇಳಿ ತಗೊಂಬಂದ ನಂತರನೇ ಇದ್ವಿ ನಾವು. ಇಲ್ಲಿ ನಮ್ಮ ಇವನು ಖರ್ಗೆನ್ ಸೋಲಿಸಿದಂಥ ವ್ಯಕ್ತಿ ನಮ್ಮ ಇವರಿದಾರಲ್ಲ, ಪ್ರಭು ಉಮೇಶ್ ಜಾಧವ್, ಅವ್ರ ಮನೆ ಮುಂದೆ ನಮ್ಮ ಸ್ವಾಮೀಜಿ ಹೋಗಿ ಕೂತ್ಕೊಂಡ್ರು. ನಮ್ಮ ರಾಷ್ಟ್ರೀಯ ಗೌರವ ಅಧ್ಯಕ್ಷರು ಹೋಗಿ ಕೂತ್ಕೊಂಡ್ರು. ಕೂಡೋದು ಇನ್ನು ಮೇಲೆ ಬಿಡೋದಿಲ್ಲ. ಇನ್ನು ಬರೇ ಮೋದಿ ಅಂತ ಹೇಳ್ಕೊಂಡು ಸಾಕೀಗ ಮೋದಿ. ಈಗ ನಾವು ತೋರಿಸ್ತೀವಿ ಏನನ್ನೋದು. ಈಗ ಗೆದ್ದಿದ್ದೀರಲ್ಲ, ಇನ್ನು ಹಿಂದೂ ಸಮಾಜದ ಕೆಲಸ ಮಾಡ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಕಷ್ಟು ಬದಲಾವಣೆಗಳಾಗ್ತವೆ. ಅವನಿಗೆ ಯಾರೋ ದುಡ್ಡು ಕೊಡ್ತಾರೆ, ಇಲ್ಲಿ ಇವ್ರ ತಂದೆ ತಾಯಿನೂ ದುಡ್ಡು ಕಳ್ಕೊಂತಾರ, ಮಗಳಿಗೆ ಖರ್ಚಿಗೆ ರೊಕ್ಕ ಕೊಟ್ಟಿದ್ದನ್ನು ಅವ್ರು ಕಸ್ಕೊಂತಾರ, ಅವ್ರ ಅಕೌಂಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಆರ್ಥಿಕವಾಗಿಯೂ ಕೂಡ ಹಿಂದೂಗಳಿಗೆ ಇದು ಸಮಸ್ಯೆ ಆಗ್ತಿದೆ. ಅಲ್ಲ ಈಗ ಈ ಪ್ರಕರಣದಲ್ಲಿ ಏನಾಗಿದೆ ಅಂದರೆ, ಅವರಿಗೆ ಎಲ್ಲೋ ಒಂದು ಕಡೆಗೆ ನಮಗೆ ಯಾರಿದ್ದಾರೆ, ಏನಿದ್ದಾರೆ, ನಮಗೆ ಸಹಕಾರಿಯಾಗಿ ಅಂತನ್ನುವಂಥದ್ದು. ಈಗ ಸಹಾಯವಾಣಿ ಹೊರಗಡೆ ಬಂದ ತಕ್ಷಣನೇ ನೋಡಿ ಬೇಕಾದರೆ
ಈ ನಿಮಗೆ ನಾಳೆನೇ ರಿಸಲ್ಟ್ ಕೊಡ್ತೀವಿ, ಎಷ್ಟು ಫೋನ್ಗಳು ಬರ್ತಾ ಇದ್ದಾವೆ, ಎಷ್ಟು ನಿಮಗೆ ಇದು ಬರ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಅವರಿಗೆ ಧೈರ್ಯದಿಂದ ಒಂದು ಆಧಾರ ಕೊಡುವಂಥದ್ದು ಬೇಕಾಗಿತ್ತು. ಮತ್ತು ನೀವು ಹೇಳಿದಾಗೆ ಆರ್ಥಿಕವಾಗಿಯೂ ಸಾಕಷ್ಟು ಕಳ್ಕೊಳ್ತಾರೆ. ಅವರು ಉದ್ಯೋಗ ಆದ್ರಿ, ಒಂಟಿ ಹುಡುಗಿನ ಬರೋಬ್ಬರಿ ಅವರ ಪ್ರೀತಿಯಲ್ಲಿ ಸಿಗಿಸ್ತಾರೆ. ಆ ಒಂಟಿ ಹುಡುಗಿ ಈಗ ಉದಾಹರಣೆಗೆ ಮಂಡ್ಯದ ಒಬ್ಬ ಡಾಕ್ಟರ್ ಹುಡುಗಿ ಒಬ್ಳೆ, ಕೋಟಿಗಟ್ಲೆ ಆಸ್ತಿ ಇದೆ. ನಾನೇ ಹೋಗಿದ್ದೇನ್ರಿ ಆ ಡಾಕ್ಟರ್ ಕಡೆಗೆ. ಡಾಕ್ಟ್ರೇ, ನೀವು ಬಹಳ ದೊಡ್ಡ ಗೌಡ್ರು, ಅದು ಎಡುತ್ತಾ ಇದ್ದಾರೆ ಅಂತ ಹೇಳಿ, ಏನಿಲ್ಲ ಅವ್ರು ನಮಗೇನಿಲ್ಲ ಸರ್, ನಿಮ್ದೆಲ್ಲ ನಾವೆಲ್ಲ ಸಮನ್ವಯ, ನಾವೆಲ್ಲ ಸಮಾನತೆ, ನಮಗೆ ಜಾತಿ ಇಲ್ಲ ಅಂತ. ಇದು ನಮ್ಮ ಸಮಾಜ. ಎಸ್ ಸರ್, ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.